ಓಕೆ, ರಿಲ್ಯಾಕ್ಸ್. ಏನಾಯ್ತು ಅನ್ನೋದನ್ನ ಕೂಲಾಗಿ ಹೇಳು. ಕ್ಯಾರಿ, ಆ ಥರವೊಂದು ವಿಷಯ ಪೊಲೀಸಿಗೆ ಗೊತ್ತಾಗ್ಬಿಟ್ಟಿದೆ. ವಾಟ್? ಆ ಥರ ವಿಷಯ ಗೊತ್ತಾಯ್ತಾ? ಒಳ್ಳೇದಾಯ್ತು. ಈಗ ಅವನು ಎಲ್ಲಿದ್ದಾನಂತೆ? ಕ್ಯಾರಿ, ಅಥರ್ವ ಎಲ್ಲಿದ್ದಾನೆ ಅಂತಲ್ಲ ಗೊತ್ತಾಗಿರೋದು. ಮತ್ತೆ ಅಥರ್ವನ ಕಿಡ್ನಾಪ್ ಮಾಡಿಸಿದ್ದು ನಾನೇ ಅಂತ ಗೊತ್ತಾಗಿದೆ. ಶನಾಯ, ಆದ್ರೆ ಅದೆಲ್ಲ ಹೇಗೆ ಗೊತ್ತಾಯ್ತು? ಆ ಕಿಡ್ನಾಪರ್ಸ್ನ ಪೊಲೀಸರು ಹೇಗೋ ಟ್ರೇಸ್ ಮಾಡಿದ್ದಾರೆ. ಪೊಲೀಸ್ ನನ್ನ ಖಂಡಿತವಾಗ್ಲೂ ಬಿಡಲ್ಲ, ನನ್ನ ಅರೆಸ್ಟ್ ಮಾಡ್ತಾರೆ. ಓಕೆ ಶನಾಯ, ರಿಲ್ಯಾಕ್ಸ್. ನೀನು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಮಾಡಬೇಡ. ಮತ್ತಿನ್ನೇನು ಮಾಡಲಿ ಗ್ಯಾರಿ, ಆ ಅರುಣ್ ಒಳ್ಳೆ ಬೆನ್ನಿಗೆ ಬಿದ್ದು ಬೇತಾಳ ಥರ ಈ ಕೇಸಿಂದ ಬಿದ್ದಿದ್ದಾನೆ. ಡೋಂಟ್ ವರಿ ಜಾನ್, ಯಾರೇ ನಿಂಗೆ ತೊಂದರೆ ಕೊಡೋಕೆ ನಾನು ಬಿಡಲ್ಲ. ನಿನ್ನ ನಾನು ಕಾಪಾಡ್ಕೋತೀನಿ. ಇಲ್ಲ ಮೌರೆ, ಅವರಿಬ್ರು ಜೊತೆಲಿ ಸಲಿಗೆಯಿಂದ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಪ್ಲೀಸ್ ಕ್ಯಾರಿ, ಪ್ಲೀಸ್ ನನ್ನ ಕಾಪಾಡ್ಕೊ. ಡೋಂಟ್ ವರಿ ಜಾನು, ಆ ಥರೊಂದು ವಿಷಯ ನನಗೆ ಬಿಡು. ಅವ್ನು ಕಿಡ್ನಾಪರ್ಸ್ ಕೈಯಿಂದ ಬಿಡುಗಡೆ ಆದಮೇಲೆ ಸುಬ್ಬಿ ಅವನ್ನ ನೋಡಿದಾಳೆ. ಅವನು ಅಲ್ಲೇ ಎಲ್ಲೋ ಮಿಸ್ ಆಗಿರ್ತಾನೆ. ಹಾಗಾಗಿ ಈ ಕೇಸ್ ನಿಲ್ಲಲ್ಲ. ನಾನೇ ಏನಾದರೂ ಮಾಡ್ತೀನಿ. ಈ ಕಿಡ್ನಾಪ್ ಕೇಸ್ಗೆಲ್ಲ ಇಷ್ಟು ಹೆದರಬೇಡ. ಕ್ಯಾರಿ, ಕಿಡ್ನಾಪ್ ಕೇಸ್ಗೆಲ್ಲ ನಾನು ಹೆದರ್ಕೋತಾ ಇರೋದು ಅಟೆಂಪ್ಟ್ ಟು ಮರ್ಡರ್ ಕೇಸ್ಗೆ. ಅಂದರೆ ನೀನು ಏನು ಹೇಳ್ತಾ ಇದೆಯಾ? ಕ್ಯಾರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನಗೆ ಹೇಳಿದೆ ಒಂದು ಕೆಲಸಕ್ಕೆ ಕೈ ಹಾಕ್ಬಿಟ್ಟಿದ್ದೀನಿ. ಅದು ಆ ಕಿಡ್ನಾಪರ್ಸ್ಗೆ ಆ ಸುಬ್ಲಕ್ಷ್ಮಿಗೆ ಆಕ್ಸಿಡೆಂಟ್ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದು ನಾನೇ. ಯಾಕೆ ಹೀಗೆ ಮಾಡಿದೆ ಶನಯ? ನಿನ್ಗೆ ಎಷ್ಟು ಸತಿ ಹೇಳಿದ್ದೀನಿ, ಏನೇ ಮಾಡದಿದ್ರು ಹೇಳ್ಬಿಟ್ಟು ಮಾಡುವಂತ. ಗುರು, ಗುರು ಬಾ ಇಲ್ಲಿ. ಅಯ್ಯೋ ಟೀಚರ್, ಇದೆಲ್ಲ ಯಾಕೆ? ಇದೆಲ್ಲ ತಿಂದ್ರನ್ನ ಶಕ್ತಿ ಬರೋದು. ನೀವು ಆದಷ್ಟು ಬೇಗ ಹುಷಾರಾಗ್ಬೇಕಲ್ವಾ? ತಗೊಳ್ಳಿ. ಸಹ ಪರವಾಗಿಲ್ಲ, ಆರಾಮ ಕೂತ್ಕೊಳ್ಳಿ. ಹೇಗಿದ್ದಾರೆ ಸುಬ್ಲಕ್ಷ್ಮಿ ಅವರೇ? ನನಗೇನ್ ಸಹ ಫಸ್ಟ್ ಕ್ಲಾಸ್ ಆಗಿವ್ನಿ. ಈ ನಿಮ್ಮ ವಿಲ್ ಪವರ್ ನಿಮ್ಮನ್ನ ಕಾಪಾಡಿರೋದು. ಇಲ್ಲ ಸಹ, ನನ್ನ ಮಾವನ ಪ್ರೀತಿ ನನ್ನನ್ನು ಉಳಿಸ್ಕೊಂಡೈತೆ. ಗುರುಮೂರ್ತಿ ಎಂತ ಮೋಸ್ಕಾರ ಅಂತ ನಿಮ್ಗೆ ಹೇಗೆ ಹೇಳಿ ಸುಬ್ಲಕ್ಷ್ಮಿ ಅವರೇ? ಈ ಸಮಯದಲ್ಲಿ ನಿಮ್ಮನ್ನ ಬಿಟ್ಕೊಡಕ್ಕೂ ಆಗದೆ ಕಾಪಾಡಕ್ಕೂ ಆಗದೆ ಒದ್ದಾಡೋ ಪರಿಸ್ಥಿತಿ ಆಗಿದೆ ನಮ್ದು. ಆತ ಒಬ್ಬ ಮೃಗ ಅಂತ ಗೊತ್ತಿದ್ರು ಅದನ್ನ ನಿಮ್ಗೆ ಹೇಳೋಕ್ಕಾಗದೆ ಇರೋ ಅಸಹಾಯಕತೆಯಲ್ಲಿ ನಾವೆಲ್ಲ ಇದ್ದೀವಿ. ಇದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕು. ಅರುಣ್ ಸಾ, ಯಾಕಂಗೆ ನಿಂತ್ಬಿಟ್ರಿ? ಮಾವ ಎಲ್ಲವ್ರೆ? ಅವರು ಡಾಕ್ಟರ್ ಹತ್ರ ಮಾತಾಡ್ತಿದ್ದಾರೆ. ನೀವು ರೆಸ್ಟ್ ಮಾಡಿ, ಬಂದ್ಬಿಡ್ತಾರೆ. ಅಂದಾಗೆ ಅರುಣ್ ಸಾ, ನಂಗೆ ಅಥರ್ವನ್ ತುಂಬಾ ನೋಡ್ಬೇಕು ಅಂತ ಅನ್ನಿಸ್ತೈತೆ. ಅವನ್ನ ಕರ್ಕೊಬತ್ತೀರಾ? ಸುಬ್ಲಕ್ಷ್ಮಿ ಅವರೇ, ಅಥರ್ವ ನಿಮ್ಮನ್ನ ಈ ಪರಿಸ್ಥಿತಿಲಿ ನೋಡಿದ್ರೆ ತುಂಬಾ ನೊಂದ್ಕೊಳ್ತಾನೆ.
ಅದರಲ್ಲೂ ಹಾಸ್ಪಿಟ್ಲಿಗೆ ಮಗು ಯಾಕೆ ಬರ್ಬೇಕು ಹೇಳಿ? ಹೇಗಿದ್ರು ನೀವೇ ಮನೆಗೆ ಹೋಗ್ತೀರಲ್ಲ, ಆಗ ನೋಡಿದ್ರೆ ಆಯ್ತಲ್ವಾ? ಅದು ಸರಿನೇಯ. ಅರುಣ್ ಸಾ, ಯಾಕಿನ್ನೂ ನನ್ನ ಮೇಲೆ ಕ್ವಾಪನಾ? ಅಯ್ಯೋ ಸುಬ್ಲಕ್ಷ್ಮಿ ಅವರೇ, ಕೋಪ ಮಾಡ್ಕೊಳ್ಳೋಂಥದ್ದು ನೀವೇನು ಮಾಡಿದ್ರಿ? ಅದೇ ಸಾ, ಆವತ್ತು ಅಥರ್ವನ್ ವಿಷಯದಾಗೆ ಮಾವನ ಬಗ್ಗೆ ನೀವೇನೋ ಹೇಳಿದ್ರಿ ಅಂತ ನಾನು ನಿಮ್ಮ ಮೇಲೆ ರೇಗ್ಬಿಟ್ಟೆ. ಅದು ಯಾವುದನ್ನು ನೀವು ಮನಸ್ಸಿನಾಗ ಇಟ್ಕೊಂಡಿಲ್ಲ ತಾನೇ? ಸುಬ್ಲಕ್ಷ್ಮಿ ಅವರೇ, ಆ ಟೆನ್ಷನಲ್ಲಿ ನಾನಾಗಿದ್ರು ಅದೇ ಥರ ರಿಯಾಕ್ಟ್ ಮಾಡ್ತಿದ್ದೆ ನಾನು. ನನಗೆ ಗೊತ್ತು ಸಾ, ನಿಮ್ಮ ಮನಸ್ಸಿನಲ್ಲಿ ಟೆನ್ಷನ್ ಇದ್ದಿದ್ದಕ್ಕೆ ನೀವು ಮಾವನ ಬಗ್ಗೆ ಹಂಗೆಲ್ಲ ಮಾತಾಡಿದ್ದು ಅಂತ. ಸುಬ್ಲಕ್ಷ್ಮಿ ಅವರೇ, ಅದು ಒಂದು ನಿಮಿಷ ಸಾ, ಹಂಗೆ ಮಾವಂಗೆ ಬರಕ್ಕೆ ಹೇಳ್ತೀರಾ? ಹಾಂ, ಸರಿ ಸರಿ ಸುಬ್ಲಕ್ಷ್ಮಿ. ಇದು ಲಾಸ್ಟ್ ಪೀಸು. ಸಾಕು, ಇನ್ನು ಬೇಡ. ಶಬಾಷ್. ನಾನು ರಾಕ್ಷಸರ ಬಗ್ಗೆ ಬರೀ ಕತೆಗಳನ್ನಷ್ಟೇ ಕೇಳಿದ್ದೆ, ಆದ್ರೆ ಈಗ ಕಣ್ಣಾರೆ ಕಾಣೋ ಹಾಗಾಯ್ತು. ಏನಪ್ಪ ಗುರು, ನಾವು ನೋಡ್ತಾ ಇರೋದೆಲ್ಲ ನಿಜಾನಾ? ಇಬ್ರು ಸೇರ್ಕೊಂಡು ಎಂಥ ನಾಟಕ ಆಡ್ಬಿಟ್ರಿ. ಪಾಪ ಆ ಹೆಣ್ಮಗು ಅನ್ಯಾಯವಾಗಿ ಅವಳ ಜೀವನಕ್ಕೆ ಬೆಂಕಿ ಹಚ್ಬಿಟ್ರಲ್ಲ. ನಿಮ್ಮಂಥ ಪಾಪಿಗಳನ್ನ ಆ ದೇವ್ರು ಕೂಡ ಕ್ಷಮಿಸಲ್ಲ. ಛೀ! ಹೇಯ್, ನಿನಗೆ ಕರುಣೆ ಅನ್ನೋದಿಲ್ವೇನೋ? ನಿನ್ನ ಕೀಳು ಬುದ್ಧಿಯಿಂದ ಅದಕ್ಕೆ ಪ್ರಾಣಕ್ಕೆ ಸಂಸ್ಕಾರ ಆಯ್ತಲ್ಲೇ. ಶನಾಯ, ನೀನು ಒಂದು ಹೆಣ್ಣು. ಹೆಣ್ಣು ಅಂದ್ರೆ ದೇವತೆ ಅನ್ನೋ ಈ ಭೂಮಿಲಿ ಹೆಣ್ಣು ಜನ್ಮಕ್ಕೆ ಕಳಂಕ ತರೋ ನಿಮ್ಮಂಥವ್ರು ಹುಟ್ಬಿಡ್ತೀರಲ್ಲ. ಚಿಚ್ಚಿ! ಆಂಟಿ, ಇಂಥವ್ರು ಹುಟ್ಟು ತಗ್ಗಿಸೋಕು ದೇವರು ದಾರಿ ಮಾಡಿರ್ತಾರೆ. ಇನ್ಸ್ಪೆಕ್ಟರ್, ಕ್ಯಾರಿ, ಪ್ಲೀಸ್ ಸೇವ್ ಮೀ. ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ, ನಿನ್ನ ಪಡ್ಕೊಳ್ಳೋದಕ್ಕೋಸ್ಕರ. ಪ್ಲೀಸ್ ಕ್ಯಾರಿ, ನೀನು ನನ್ನ ಕಾಪಾಡಬೇಕು. ವಾಟ್ ಮಿಸ್ಟರ್ ಗುರುಮೂರ್ತಿ, ನಾವಿಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಿದೆಯಾ? ಈ ನಿಮ್ಮ PA ಮಾಡಿರೋ ಕೆಲಸಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಇಲ್ಲ ಇನ್ಸ್ಪೆಕ್ಟರ್, ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ಇವಳು ಏನು ಮಾಡಿದಾಳೆ ಅನ್ನೋದು ನಂಗೆ ಗೊತ್ತಿಲ್ಲ. ನನಗೆ ನನ್ನ ಹೆಂಡತಿ ಹುಷಾರಾಗಬೇಕಷ್ಟೇ. ರತ್ನಮ್ಮ, ಮೇಡಮ್ನ ಕಸ್ಟಡಿಗೆ ತಗೊಳ್ಳಿ. ನೋ, ನಾನೇನು ತಪ್ಪು ಮಾಡಿಲ್ಲ. ಗ್ಯಾರಿ, ಪ್ಲೀಸ್ ಸೇವ್ ಮೀ. ಏಯ್, ಇದು ಆಸ್ಪತ್ರೆ, ಇಲ್ಲೆಲ್ಲ ಕೂಗಾಡೋದು ತಪ್ಪು. ಕೂಗಾಡಿದ್ರೆ ಅದಕ್ಕಿನ್ನೊಂದು ಕೇಸ್ ಹಾಕಿ ಒಳಗಾಕ್ಬಿಡ್ತೀನಿ. ಬಾ ಸುಮ್ಮನೆ. ಬಿಡಿ ನನ್ನ, ನಾನೇನು ತಪ್ಪು ಮಾಡಿದ್ದೀನಿ? ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಇಲ್ಲ ವಾರೆಂಟ್ ಇದೆಯಾ? ಸಾಕ್ಷಿ ವಾರೆಂಟ್ ಎಲ್ಲ ಸ್ಟೇಷನ್ ಅಲ್ಲಿ ಸ್ಪೆಷಲ್ ಆಗಿ ಕೊಡ್ತೀವಿ. ಈಗ ಸುಮ್ಮನೆ ಗಲಾಟೆ ಮಾಡಿದ್ರೆ ನಮ್ಮ ಜೊತೆ ಬನ್ನಿ. ಬಾರಮ್ಮ. ನೋ, ನೀವು ನಾನು ಹೀಗೆ ಹೇಳ್ಕೊಂಡು ಹೋಗೋಗಿಲ್ಲ. ದಿಸ್ ಇಸ್ ನಾಟ್ ಫೇರ್. ನಾನು ಇನ್ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಏಯ್ ಬಾ. ಗ್ಯಾರಿ, ಅರ್ಣವ್ರೆ, ಈಗ ಮೇಡಮ್ನ ಎಂಕ್ವೈರಿ ಮಾಡ್ತೀವಿ. ಫರ್ದರ್ ಡೀಟೇಲ್ಸ್ ಏನಾಯಿತು ಅಂತ ನಿಮಗೆ ತಿಳಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ ಪ್ಲೀಸ್. ನೋಡ್ದ್ಯಾ, ತಪ್ಪು ಮಾಡಿದ್ಮೇಲೆ ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕು. ಶಿಕ್ಷೆನ ಕಾನೂನಾದ್ರೂ ಕೊಡ್ಬೋದು, ದೇವರಾದ್ರೂ ಕೊಡ್ಬೋದು.
ಪಾಪದ ಪ್ರತಿಫಲನ ಅನುಭವಿಸೋದಕ್ಕೆ ರೆಡಿಯಾಗು. ಆಂಟಿ, ಇವನಲ್ಲಿ ಮನುಷ್ಯತ್ವ ಅನ್ನೋದೇ ಸತ್ತು ಹೋಗಿದೆ. ಇದನ್ನೆಲ್ಲ ಹೀಗೆ ಬಿಟ್ರೆ ಇವರೇ ಸೇರ್ಕೊಂಡು ಅದಕ್ಕೆನ ಸಾಯಿಸ್ಬಿಡ್ತಾರೆ. ನಡೆದಿರೋ ನಿಜಾನೆಲ್ಲ ಅದಕ್ಕೆ ಹೇಳಲೇಬೇಕು. ಇವನಿಂದ ಅದಕ್ಕೆನ ಕಾಪಾಡಲೇಬೇಕು ಆಂಟಿ. ಹೌದು ಆನಂದ್, ಇರೋ ಸತ್ಯನೆಲ್ಲ ಸುಬ್ಬಿಗೆ ತಿಳಿಸ್ಬಿಡೋದೇ ಒಳ್ಳೇದು. ತಗೊಳ್ಳಿ, ಇದರಲ್ಲಿ ಅವ್ರ ರಿಪೋರ್ಟ್ಸು, ಡಿಸ್ಚಾರ್ಜ್ ಸಮರಿ ಎರಡೂ ಇದೆ. ಅವ್ರ ಹಸ್ಬೆಂಡ್ ಎಲ್ಲಿ? ಅವರು ಪೇಷಂಟ್ ಜೊತೆ ಇದ್ದಾರೆ, ನಾನು ಹೇಳ್ತೀನಿ. ಓಕೆ, ನೀವು ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು. ಆದರೆ ಒನ್ ಥಿಂಗ್, ಅವ್ರಿನ್ನೂ ಪೂರ್ತಿಯಾಗಿ ಗುಣ ಆಗಿಲ್ಲ. ಫಿಸಿಕಲಿ ಶಿ ಇಸ್ ಓಕೆ, ಬಟ್ ಆಕ್ಸಿಡೆಂಟ್ ಆಗಿರೋ ಶಾಕು ಮನಸ್ಸಲ್ಲಿ ಇನ್ನೂ ಗಾಢವಾಗಿರುತ್ತೆ. ಸೊ ಆಗಾಗ ಪಲ್ಸ್ ರೇಟ್, BP ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಹಾಗಿದ್ರೆ ಡಾಕ್ಟರ್, ಅವ್ರು ಪೂರ್ತಿ ಹುಷಾರಾಗೋವರೆಗೂ ಹಾಸ್ಪಿಟ್ಲಲ್ಲಿ ಇರಲಿಲ್ವಾ? ನೋನೋ, ಅವ್ರಿಗೆ ಹಾಸ್ಪಿಟ್ಲಲ್ಲಿ ಟ್ರೀಟ್ ಮಾಡೋವಂಥದ್ದು ಏನೂ ಇಲ್ಲ. ಅವ್ರಿಗೆ ಮನೆ ವಾತಾವರಣ ಬೇಕು. ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ರೆಗ್ಯುಲರಾಗಿ ತೊಗೊಳ್ಳಿ. ಮುಖ್ಯವಾಗಿ ಏನು ಅಂದರೆ ಅವ್ರಿಗೆ ಶಾಕ್ ಆಗದೆ ಇರೋ ಹಾಗೆ, ಎಕ್ಸೈಟ್ ಆಗದೆ ಇರೋ ಹಾಗೆ, ಮನಸ್ಸಿಗೆ ಏನೂ ಹಚ್ಕೊಳ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ನೋಡಿಲಿ, ಶನಾಯ್ ಅವರ ಇವರೇ ತಾನೇ ನಿಮ್ಮ ಸಂಬಂಧಿಕರು? ಇಲ್ಲ ಸರ್, ನನಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಏಯ್, ಸುಳ್ಳು ಹೇಳಿದ್ರೆ ಸಿಗ್ದಾಕ್ಬಿಡ್ತೀನಿ. ಬಿಡಿ ರತ್ನಮ್ಮ, ಲಾಕಪ್ ಹಾಕಿ FIR ಹಾಕ್ಬಿಟ್ಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಣ. ಬಾ. ಏನು ತಪ್ಪೇ ಮಾಡಿಲ್ವಾ? ಇವರೆಲ್ಲ ಬಾಯ್ ಬಿಟ್ಟಾಯ್ತು. ತೋರಿಸ್ಲಾ ನಿನ್ ಕಾಲ್ ಡೀಟೇಲ್ಸು? ಎಷ್ಟೊತ್ತು ಮಾತಾಡಿದೀಯಾ, ಯಾರ ಜೊತೆ ಮಾತಾಡಿದೀಯಾ? ಕಿಡ್ನಾಪ್ ಕಮ್ ಅಟೆಂಪ್ಟ್ ಟು ಮರ್ಡರ್ ಕೇಸು ಏನ್ರ? ಹೌದು ಸರ್. ಮೇಡಮ್, ಈ ಕೇಸ್ಗೆ ಬೇಯ್ಲೇ ಆಗೋದಿಲ್ಲ ಮೇಡಮ್. ನಿಮ್ಗೆಲ್ಲ ಬೇಲ್ ಸಿಕ್ಕಿದ್ರು ಓಡಾಡೋದಿಕ್ಕೆ ಕೈ ಕಾಲ ಇರೋಲ್ಲ ಬಿಡಿ. ಸರ್, ನಾನೊಂದು ಫೋನ್ ಮಾಡ್ಬೋದಾ? ಸುಬ್ಬಿ, ಇವತ್ತಿನ ಮನೆಗೆ ಕರ್ಕೊಂಡು ಹೋಗ್ಬೋದಂತೆ. ಕಡೆಗೂ ಆಸ್ಪತ್ರೆಯಿಂದ ಬಿಡುಗಡೆ. ಮಾವ, ನನ್ನನ್ನು ಕಾಪಾಡಿರೋದೇ ನಿಮ್ಮ ಪ್ರೀತಿ. ನಿಮ್ಮ ಪ್ರೀತಿಗೋಸ್ಕರನೇ ನಾನು ಬದುಕಿರೋದು. ಇವತ್ತು ನಾನು ಹಿಂಗೆ ಉಳ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಪ್ರೀತಿನೆಯ. ಇಲ್ಲ ಅತ್ಗೆ, ನೀವು ತಿಳ್ಕೊಂಡಿರೋದು ಸುಳ್ಳು. ನಿಮ್ಮ ಪ್ರಾಣ ಉಳಿಯೋದಕ್ಕೆ ಕಾರಣ ಇವನಲ್ಲ. ಅಷ್ಟಕ್ಕೂ ನಿಮ್ಮ ಪ್ರಾಣ ಉಳಿಯೋ ಕಾರಣ ಇನ್ಯಾರು ಇರ್ತಾರೆ? ಡಾಕ್ಟರ್ ಅಂತ ಹೇಳ್ತಿದ್ರೆ ಆನಂದ್ ಅಲ್ವಾ? ಆನಂದ್, ಹೌದು ಅದಕ್ಕೆ. ನೀವು ನಿಮ್ಮನ್ನು ಕಾಪಾಡಿದ ಎಲ್ಲ ಕ್ರೆಡಿಟ್ಸ್ನು ಇವನಿಗೆ ಕೊಟ್ಟರೆ ಹೇಗೆ? ನಿಮ್ಮನ್ನು ಕಾಪಾಡಿದ್ದು ಡಾಕ್ಟರ್ಸ್ ತಾನೇ? ಸರಿ ಆನಂದಣ್ಣ, ಡಾಕ್ಟ್ರು, ನರ್ಸು, ಆಪ್ರೇಷನ್ನು, ಔಷಧಿ, ಈ ಆಸ್ಪತ್ರೆ, ನಿಮ್ಮೆಲ್ಲರ ಹಾರೈಕೆ, ಅದ್ಯಾವರು, ನಿಮ್ಮೆಲ್ಲರಿಂದನೂ ನಾನಿವತ್ತು ಬದುಕೀವಿ. ಸರಿನಾ? ಕರೆಕ್ಟಾಗಿ ಹೇಳಿದೆ ಸುಬ್ಬಿ. ನನ್ನ ಹೆಂಡತಿನ ಉಳಿಸ್ಕೊಟ್ಟಿದ್ದಕ್ಕೆ ಸಾಯೋವರೆಗೂ ಎಲ್ರಿಗೂ ಋಣಿಯಾಗಿರ್ತೀನಿ.
ಸರಿ ಹೊರಡೋಣ ಬಾ ಹಾಗಿದ್ರೆ. ಆಂಟಿ ಅಥರ್ವ ಮನೇಲಿ ಅವನೇ ಅಂದ್ರಲ್ಲ, ಬೇಗನೆ ಹೊರಡೋಣ. ಅಥರ್ವನ್ ನೋಡಬೇಕು ಅಂತ ನನಗೆ ತುಂಬ ಅನ್ನಿಸ್ತೈತೆ. ಸರ್, ಶನಯ ಅವ್ರ ಜೊತೆ ಮಾತಾಡಬೇಕಾಗಿತ್ತು. ನೀವ್ಯಾರು? ನಿಮ್ದು ಇದೇ ಗ್ಯಾಂಗ? ಸರ್, ಹಾಗೆಲ್ಲ ಮಾತಾಡಬೇಡಿ ಸರ್. ನಂದು ಯಾವ ಗ್ಯಾಂಗೂ ಇಲ್ಲ. ಗ್ಯಾಂಗ್ ಇಲ್ಲದೆ ಇಂಥ ಕೆಲಸ ಎಲ್ಲ ಮಾಡ್ತಾರೇನ್ರಿ? ಸರ್, ಈಗೇನು? ನಾನು ಶನಯ ಅವ್ರ ಜೊತೆ ಮಾತಾಡ್ಬೋದಾ ಇಲ್ವಾ? ಸರಿ, ಶೆಲ್ ಹತ್ರ ಹೋಗಿ. ಸಹನಾ, ಆ ಪೊಲೀಸಿಗೆ ಸ್ವಲ್ಪ ತಲೆ ಸರಿ ಇಲ್ಲ. ಅವ್ನು ಏನೇನೋ ಮಾತಾಡ್ತಾನೆ. ನೋಡು, ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ನಾನು ನಿನ್ನನ್ನು ನೋಡೋದಕ್ಕಂತ ಬರ್ತೀನಿ. ಆದ್ರೆ ಆ ಗ್ಯಾರಿ ಈ ಕಡೆ ತಲೆನೂ ಹಾಕಿಲ್ಲ. ಆ ವಿಷಯ ಬಿಡು ಸಹನಾ, ಬೇಲ್ ವಿಷಯ ಏನಾಯ್ತು ಹೇಳು. ಇಲ್ಲ ಶನಯ, ಬೇಲ್ ಸಿಗೋದು ಕಷ್ಟ ಇದೆ. ಕಿಡ್ನಾಪ್ ಕೇಸು, ಅಟೆಂಪ್ಟ್ ಟು ಮರ್ಡರ್ ಎರಡೂ ಇರೋದ್ರಿಂದ ತಕ್ಷಣ ಬೇಲ್ ಸಿಗೋದು ಕಷ್ಟ. ಗ್ಯಾರಿ ಏನಾದರೂ ಹೇಳದ್ನಾ? ತುಂಬಾ ಹೇಳ್ದ. ಮತ್ತೆ ಅವಳ ವಿಷಯ ಮಾತಾಡೋದು ಬೇಡ ಅಂತ ಹೇಳ್ದ. ಬೇಲ್ ಕೊಡ್ಸಲ್ವಾ ಅಂತ ಕೇಳಿದ್ದಕ್ಕೆ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಹೇಳ್ದ. ನೀನ್ ಏನಾದ್ರೂ ಅವನು ನಂಬ್ಕೊಂಡ್ರೆ ಈ ಜೈಲೇ ಗತಿ. ಮತ್ತೆ ಛಾಯಾ? ಅವಳು ಅಷ್ಟೇ. ಅಪಾರ್ಟ್ಮೆಂಟಲ್ಲೂ ಇಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಅವಳೇನಾದ್ರೂ ಸಿಕ್ಕಿದ್ರೆ ನಾನಲ್ಲ, ಪೊಲೀಸ್ ಅವರೇ ಕರ್ಕೊಂಡ್ ಬರ್ತಾ ಇದ್ರು. ಓ ಗಾಡ್, ಸಹನಾ ನನಗೇನು ಮಾಡಲಿ? ನೀವೇನಾದರೂ ಹೆಲ್ಪ್ ಮಾಡಬೇಕು. ಇದೊಳ್ಳೆ ಸರಿ ಹೋಯ್ತಲ್ಲ. ಕಡೆ ಪಕ್ಷ ನೀನು ನೋಡ್ಕೊಂಡು ಹೋಗೋದಕ್ಕಾದ್ರೂ ನಾನು ಬಂದಿದ್ದೀನಿ. ಆದ್ರೆ ನೀನ್ ನಮ್ದವರು ಪತ್ತೆನೇ ಇಲ್ವಲ್ಲ. ಸರಿ, ನಾನೇನೋ ಟ್ರೈ ಮಾಡ್ತೀನಿ. ಆದ್ರೆ ಈ ಸಲ ನಿನಗೆ ಪನಿಷ್ಮೆಂಟ್ ಆಗೋದಂತೂ ಕಾಯಂ ಅನಿಸ್ತಿದೆ. ಏನಾಯ್ತು ಹೊರಡ್ರಿ, ಎಷ್ಟೊತ್ತು ಮಾತಾಡ್ತೀರಾ? ಪ್ಲೀಸ್ ಸಹನಾ, ಮರಿಬೇಡಿ. ನಾನು ಹೇಗಾದ್ರೂ ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ. ಅಟ್ಲೀಸ್ಟ್ ಆ ಗ್ಯಾರಿಗಾದ್ರೂ ಹೇಳಿ. ಸರಿ. ಅಯ್ಯ, ಯಾಕೆ ಎಲ್ರು ಹಿಂಗ್ ಮಂಕ್ ಆಗ್ಬಿಟ್ರಿ? ಅಥರ್ವ ಮನೇಲಿ ಅವನೇ ತಾನೇ? ಸುಬ್ಬಿ, ಅಥರ್ವ ಏನೋ ಮನೇಲೇ ಇದ್ದಾನೆ. ಆದ್ರೆ ನೀನೀಗ ಹೆಚ್ಚಾಗಿ ಮಾತಾಡಿ ಆಯಾಸ ಮಾಡ್ಕೊಂಡ್ರೆ ಡಾಕ್ಟ್ರು ಇನ್ನೂ ಒಂದ್ ದಿವಸ ಹಾಸ್ಪಿಟ್ಲಲ್ಲೇ ಇರು ಅಂತಾರಷ್ಟೇ. ಅಷ್ಟೇ ತಾನೇ? ಆಯ್ತು ಬಿಡಿ, ಮಾತಾಡಕ್ಕಿಲ್ಲ, ಸುಮ್ ಕೇಳ್ತೀನಿ. ಗುರುಮೂರ್ತಿ ಅವರೇ, ಸ್ವಲ್ಪ ಆಚೆ ಬರ್ತೀರಾ? ಯಾಕರುಣ್ ಸಾ, ಏನಾದ್ರೂ ವಿಷಯ ಇದ್ರೆ ಇಲ್ಲೇ ನನ್ ಮುಂದೆನೆ ಹೇಳಿ. ನಾನು ಹುಷಾರಾಗಿವ್ನಿ ತಾನೆ? ಇಲ್ಲಾಂದ್ರೆ ಈ ಸಿನಿಮಾಗಳಲ್ಲೆಲ್ಲ ತೋರ್ಸೋಂಗೆ ನನ್ನ ಮುಂದೆ ಒಂದು ವಿಷಯ ಹೇಳಿ ಆಚೆ ಹೋಗಿ ಮನೆಯವ್ರ ತಾವ ಬೇರೆ ವಿಷಯ ಹೇಳೋಂಥ ಡೇಂಜರ್ ಏನಿಲ್ಲ ಅಲ್ವಾ? ಇಲ್ಲ ಸುಬ್ಲಕ್ಷ್ಮಿ, ಅಂಥದ್ದೇನೂ ಇಲ್ಲ. ಬೇಕಿದ್ರೆ ರಿಪೋರ್ಟ್ಸ್ ಎಲ್ಲ ನೀವೇ ನೋಡಿ. ಬುಡಿ ಸರ್, ಇದು ನಂಗೆ ಎಲ್ಲಿ ಓದಕ್ ಬರ್ತದೆ? ಅದು ಇಂಗ್ಲೀಷ್ನಲ್ಲಿ ಬೇರೆ ಇರ್ತದೆ. ಅದರಲ್ಲೂ ಈ ಡಾಕ್ಟ್ರ್ ಬರೆಯೋ ಇಂಗ್ಲೀಷು ಈ ಬ್ರಹ್ಮ ಬರೆಯೋ ಹಣೆ ಬರ ಇದ್ದಂಗೆ ಇರ್ತದೆ. ಅದು ಈ ಮೆಡಿಕಲ್ ಶಾಪ್ನವ್ರಿಗೆ ಅಷ್ಟೇ ಅರ್ಥ ಆಗೋದು ನೋಡಿ. ಇಷ್ಟು ನೋವಲ್ಲೂ ಎಲ್ಲರೂ ನಗಿಸ್ತಿಯಲ್ಲ ಸುಬ್ಬಿ, ಅದಕ್ಕೆ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದು.